16ನೇ ಶ್ಲೋಕ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಒಂದೇ ಶಬ್ದ ಅದು. ಪಶ್ಯಾಮಿ ತ್ವಾಂ ಸರ್ವತಃ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುನಃ ತವ ಆದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವರೂಪ ಅಂತ ಸಂಬೋಧನೆ. ವಿಶ್ವಸ್ಮಿನ್ ರೂಪಾಣಿ, ಎಲ್ಲ ಕಡೆ ಭಗವಂತನ ರೂಪ ಇದೆ. ದೇವರ ರೂಪ ಎಲ್ಲಿಲ್ಲ? ಎಲ್ಲ ಕಡೆ ದೇವರಿದ್ದಾನೆ. ದೇವರನ್ನ ಎಲ್ಲಾ ಕಡೆ ಕಾಣುವ ಶಕ್ತಿ ನಮಗಿಲ್ಲ ಅಷ್ಟೇ, ದೇವರೆಲ್ಲಾ ಕಡೆಯಲ್ಲೂ ಇದ್ದಾನೆ. ಅಥವಾ ಇನ್ನೊಂದರ್ಥ, ವಿಶ್ವ ಅಂದ್ರೆ ಪೂರ್ಣ ಅಂತ ಅರ್ಥ. ವಿಶ್ವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಹಾಗಾಗಿ ಪರಿಪೂರ್ಣನಾದ ರೂಪನೇ. ಪರಿಪೂರ್ಣರಾದವರು ಅಂದ್ರೆ ಆ ಲಕ್ಷ್ಮೀನಾರಾಯಣ ದೇವರು ಮಾತ್ರ. ಅವರಿಬ್ಬರೇ ಪೂರ್ಣರು. ಮತ್ತೆಲ್ಲರೂ ಅಪರಿಪೂರ್ಣರೇ. ಯಾರೂ ಪರಿಪೂರ್ಣರಲ್ಲ. ಪರಿಪೂರ್ಣರು ಯಾರ್ಯಾರೂ ಅಲ್ಲ, ಲಕ್ಷ್ಮೀನಾರಾಯಣ ದೇವರು ಮಾತ್ರ ಪೂರ್ಣರು. ಹಾಗಾಗಿ ವಿಶ್ವರೂಪ ಅಂದ್ರೆ ಪೂರ್ಣ ರೂಪ ಅಂತ ಅರ್ಥ. ಹಾಗಾಗಿ ವಿಶ್ವರೂಪ, ಎಲ್ಲೆಡೆಯೂ ರೂಪವನ್ನ ತುಂಬಿರತಕ್ಕಂತಹ ಭಗವಂತನೇ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರ ನೇತ್ರಂ. ನಿನ್ನದು ನಮಗೆಲ್ಲ ಒಂದು ಬಾಯಿ, ಒಂದು ಹೊಟ್ಟೆ, ಎರಡು ಕಣ್ಣು ಹೀಗಲ್ಲ. ನಿಂದ ಹಂಗಲ್ಲ. ಪುರುಷ ಸೂಕ್ತ ಹೇಳಲ್ವಾ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಅಂತ. ಹಾಗೆ ಅನೇಕ ಬಾಹುಗಳು. ಭಗವಂತನ ಬಾಹುಗಳಿಗೆ ಲೆಕ್ಕವೇ ಇಲ್ಲ. ಅನಂತ ಬಾಹುಗಳು, ಅದಕ್ಕೆ ಲೆಕ್ಕವಿಲ್ಲದಷ್ಟು ತೋಳುಗಳು. ಅನೇಕ ಉದರ, ಹೊಟ್ಟೆ. ಅದಕ್ಕೋಸ್ಕರವಾಗಿ ನಾವು ನಮ್ಮೆಲ್ಲರ ಮನೆಯಲ್ಲಿ ದೇವರಿಗೆ ನೈವೇದ್ಯ ಇಟ್ಟರು ಎಲ್ಲರ ಮನೆಯ ನೈವೇದ್ಯವನ್ನು ದೇವರು ಸ್ವೀಕಾರ ಮಾಡ್ತಾನೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಜಾಗದಲ್ಲೂ ಭಗವಂತನ ಒಂದೊಂದು ಉದರಗಳಿದ್ದಾವೆ, ಒಂದೊಂದು ಬಾಹುಗಳಿದ್ದಾಗೆ. ಬಾಹುಗಳ ಮೂಲಕವಾಗಿ ತೆಗೆದುಕೊಳ್ತಾನೆ, ಆ ಉದರದಲ್ಲಿ ತುಂಬಿಸಿಕೊಳ್ತಾನೆ. ಹಾಗಾಗಿ ಅಲ್ಯಾರೋ ನೈವೇದ್ಯ ಮಾಡ್ತಿದ್ದಾರೆ, ನಾನು ಮಾಡೋ ನೈವೇದ್ಯ ಭಗವಂತ ತೆಗೆದುಕೊಳ್ತಾನೋ ಇಲ್ಲೋ ಪ್ರಶ್ನೆ ಬೇಕಾಗಿಲ್ಲ. ಭಗವಂತನಿಗೆ ಬಾಹುಗಳು ಅನೇಕ, ಭಗವಂತನಿಗೆ ಉದರವೂ ಅನೇಕ. ಹಾಗಾಗಿ ಅನೇಕ ಬಾಹುಗಳ ಮೂಲಕವಾಗಿ ಅನೇಕ ಉದರಗಳಲ್ಲಿ ನಾವು ಸಮರ್ಪಣೆ ಮಾಡತಕ್ಕಂಥ ಫಲಪುಷ್ಪಾದಿಗಳನ್ನ, ನೈವೇದ್ಯಾದಿಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಅನೇಕ ಬಾಹು, ಅನೇಕ ಉದರಗಳು, ಅನೇಕ ವಕ್ತ್ರ. ವಕ್ತ್ರ ಅಂದ್ರೆ ಬಾಯಿ, ಬಾಯಿ ಮೂಲಕವಾಗಿ ತೆಗೆದುಕೊಳ್ಳುವುದು. ಅದು ಅಷ್ಟೇ. ಅನಂತ ಮುಖಗಳು ಭಗವಂತನಿಗೆ. ಅನೇಕ ಕಣ್ಣುಗಳು, ನಮ್ಮೆಲ್ಲರನ್ನೂ ನೋಡ್ತಾನೆ ಭಗವಂತ. ನಾವಂದ್ಕೊಳ್ಬಹುದು ದೇವರ ಕಣ್ಣನ್ನ ನಾವು ಏನೋ ತಪ್ಪು ಮಾಡ್ಬೇಕಾದ್ರೆ ಯಾರದೋ ಕಣ್ಣು ತಪ್ಪಿಸಿ ತಪ್ಪು ಮಾಡಿಬಿಟ್ರೆ ಆಗೋಯ್ತು, ಗೊತ್ತಾಗೋದಿಲ್ಲ ಅಂತ. ನಾವು ಯಾರ ಮನುಷ್ಯರ ಕಣ್ಣನ್ನು ತಪ್ಪಿಸಬಹುದು, ಆದರೆ ದೇವರ ಕಣ್ಣನ್ನಂತೂ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಯಾರ ಕಣ್ಣ ತಪ್ಪಿಸಿದ್ರೂ ಕೂಡ ದೇವರ ಕಣ್ಣನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದಿತ್ಯ ಚಂದ್ರಾವನಲೋ ನಿಲಶ್ಚ ದ್ಯೋರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಿಂ ಅಂತ ಭಗವಂತನ ವ್ಯವಸ್ಥೆ. ನಾವು ಹೇಗೆ CCTV ಇತ್ಯಾದಿಗಳನ್ನು ತಪ್ಪಿಸಿ ಏನ್ ಬೇಕಾದ್ರೂ ಮಾಡಬಹುದು, ಆದರೆ ಭಗವಂತನ ಒಂದು ವ್ಯವಸ್ಥೆ ಅಂತಿರುತ್ತೆ. ಆದಿತ್ಯ, ಸೂರ್ಯ ನಮ್ಮನ್ನು ನೋಡ್ತಾ ಇರ್ತಾನೆ. ನಾವು ನಮ್ಮ ದಿನ ಪ್ರಾರಂಭವಾಗುವುದು ಸೂರ್ಯೋದಯದ ಮೂಲಕವಾಗಿ. ಸೂರ್ಯ ನಮ್ಮನ್ನು ನೋಡ್ತಾನೆ ಕಿರಣಗಳ ಮೂಲಕವಾಗಿ. ಚಂದ್ರ ತನ್ನ ತಂಪಾದ ಕಿರಣಗಳ ಮೂಲಕವಾಗಿ ನಮ್ಮನ್ನು ನೋಡ್ತಾನೆ. ಬೆಳದಿಂಗಳ ಮೂಲಕವಾಗಿ ನಮ್ಮನ್ನು ನೋಡ್ತಾನೆ, ನಮ್ಮ ಕರ್ಮಕ್ಕೆ ಸಾಕ್ಷಿಯಾಗಿರ್ತಾನೆ. ಆದಿತ್ಯ ಚಂದ್ರವು ಅನಲೋ ಅನಿಲಶ್ಚ. ಅನಲ ಬೆಂಕಿ, ನಮ್ಮ ಹೊಟ್ಟೆ ಒಳಗಡೆ ಇರತಕ್ಕಂಥ ವೈಶ್ವಾನರ ಅಗ್ನಿ, ಅವನು ನಮ್ಮನ್ನ ಗಮನಿಸ್ತಾನೆ. ನಾವು ಮನುಷ್ಯರಿಗೆ ಮೋಸ ಮಾಡಬಹುದು, ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಿಲ ವಾಯು, ನಮ್ಮ ದೇಹದ ಒಳಗಡೆ ಇರತಕ್ಕಂತಹ ವಾಯು, ಪ್ರಾಣದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ಅನಲೋ ಅನಿಲಶ್ಚ. ದೇವರು ಭೂಮಿ ರಾಪಹ, ಆಕಾಶಕ್ಕೆ ಸಂಬಂಧಪಟ್ಟಂತಹ ಗಣಪತಿ ಆಕಾಶಾಭಿಮಾನಿ, ಅವನು ನಮ್ಮನ್ನ ನೋಡ್ತಾನೆ. ಭೂತಾಯಿ, ನಾವು ವಾಸವಾಗಿರ್ತಕ್ಕಂಥ ಭೂಮಾತೆ ನಮ್ಮನ್ನು ನೋಡ್ತಾಳೆ. ಆಪಹ, ನಮ್ಮ ನಾಲಿಗೆಯಲ್ಲಿ ನಿರಂತರವಾಗಿ ಜಿನುಕ್ತಾ ಇರತಕ್ಕಂತಹ ಆ ಒಂದು ದ್ರವ ಲಾಲಾರಸ, ಅದು ನಮ್ಮನ್ನು ನೋಡ್ತಾ ಇರುತ್ತೆ. ದೇವ್ರ ಭೂಮಿರಾಪೋ ಹೃದಯಂ, ನಮ್ಮ ಹೃದಯ, ನಮ್ಮ ಮನಸ್ಸು, ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ನಮ್ಮ ಕೃತ್ಯಗಳನ್ನ ಗಮನಿಸ್ತಾ ಇರ್ತಾರೆ. ಹೃದಯಂ ಯಮಶ್ಚ, ಯಮಧರ್ಮರಾಜ, ಅವನ ಸೇವಕರು, ಚಿತ್ರಗುಪ್ತರು, ಶ್ರವಣ ದೇವತೆಗಳು, ಇವರೆಲ್ಲ ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಗಂಡು ಮಕ್ಕಳ ಕೃತ್ಯವನ್ನ ಗಮನಿಸ್ತಕ್ಕಂತಹ ಶ್ರವಣ ದೇವತೆಗಳು, ಹೆಣ್ಣು ಮಕ್ಕಳ ಕೃತ್ಯವನ್ನ ಗಮನಿಸ್ತಕ್ಕಂತಹ ಶ್ರವಣಿ, ಆ ಶ್ರವಣ ದೇವತೆಗಳ ಪತ್ನಿಯರು, ಅವರು ನಮ್ಮನ್ನು ನೋಡ್ತಾ ಇರ್ತಾರೆ. ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ, ಹಗಲಿಗೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು. ರಾತ್ರಿಶ್ಚ,
ರಾತ್ರಿಗೆ ಸಂಬಂಧಪಟ್ಟಂತ ಅಭಿಮಾನಿ ದೇವತೆಗಳು. ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ, ಎರಡು ಸಂಧ್ಯಾ, ಉಭೇಚ ಸಂಧ್ಯೆ ಎರಡು ಸಂಧ್ಯಾಕಾಲಕ್ಕೆ ಸಂಬಂಧಪಟ್ಟಂತಹ ಬೆಳಗ್ಗೆ ಸೂರ್ಯೋದಯ ಆಗುವ ಒಂದು ಸಂಧ್ಯಾಕಾಲ, ಸೂರ್ಯ ಮುಳುಗುವಾಗ ಒಂದು ಸಂಧ್ಯಾಕಾಲ, ಆ ಸಂಧ್ಯಾಕಾಲಕ್ಕೆ ಸಂಬಂಧಪಟ್ಟಂತ ಅಭಿಮಾನಿ ದೇವತೆಗಳು ಅವರು. ಉಪೇಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಿಂ, ಧರ್ಮದೇವತೆಗಳು ಇವರೆಲ್ಲ ನಮ್ಮನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಭಗವಂತ, ಅವನ ನೇತ್ರ ಅದು ಎಲ್ಲ ಕಡೆ, ಅವನ ಕಣ್ಣು ಎಲ್ಲಾ ಕಡೆ ಇರುತ್ತೆ. ದೇವರ ಕಣ್ಣು ಇಂಥ ಕಡೆ ಇಲ್ಲ ಅಂತಿಲ್ಲ. ಸರ್ವತಃ ಅನಂತ ರೂಪಂ, ಭಗವಂತನ ಕಣ್ಣು ಅದು ಅನಂತ, ಭಗವಂತನ ರೂಪ ಅದು ಅನಂತ. ಬರೀ ರಾಮ, ಬರೀ ಕೃಷ್ಣ ಇಷ್ಟಲ್ಲ, ನಮಗೆ ಲೆಕ್ಕಕ್ಕೆ ರಾಮ ಕೃಷ್ಣ ವೇದವ್ಯಾಸ ಒಂದಷ್ಟು ಸಿಗತ್ತೆ ಅಷ್ಟೇ, ಬಿಟ್ರೆ ಲೆಕ್ಕವಿಲ್ಲದಷ್ಟು ಭಗವಂತನ ರೂಪಗಳು. ನಾಂತಂನ ಮಧ್ಯಂನ ಪುನಸ್ತವಾದಿಂ, ಅದಕ್ಕೊಂದು ಅಂತ ಕೊನೆ ಇಲ್ಲ, ಅದಕ್ಕೊಂದು ಮಧ್ಯ ಇಲ್ಲ. ಭಗವಂತನಿಗೆ ಆದಿಯೂ ಇಲ್ಲ, ನಮಗೆ ಆದಿ ಮಧ್ಯ ಅಂತ ಎಲ್ಲ ಇದೆ. ದೇವರಿಗಾಗ್ಬೇಕಾದ್ರೆ ಅಂತವೂ ಇಲ್ಲ, ಮಧ್ಯವೂ ಇಲ್ಲ, ಆದಿಯೂ ಇಲ್ಲ, ಎಲ್ಲವೂ ರಹಿತನಾಗಿರ್ತಕ್ಕಂಥನ ಭಗವಂತ. ಹೀಗೆ ವಿಶ್ವೇಶ್ವರ, ಜಗತ್ತಿನ ಸ್ವಾಮಿಯೇ, ಜಗತ್ಪತಿಯೇ, ನಿನ್ನ ಇಂತಹ ರೂಪಗಳನ್ನು ನಾನು, ವಿಶ್ವರೂಪ, ನಿನ್ನ ಪರಿಪೂರ್ಣವಾದ ರೂಪಗಳನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲೆಡೆಯೂ ತುಂಬಿದೆ, ಎಲ್ಲಿ ನೋಡಿದರೂ ನೀನೇ ಕಾಣ್ತಾ ಇದ್ದೆ. ಹೇಗೆ ಪ್ರಹ್ಲಾದನಿಗೆ ಎಲ್ಲಾ ಕಡೆಯಲ್ಲೂ ಭಗವಂತನೇ ಕಾಣ್ತಾ ಇದ್ದಾನೆ, ಆ ರೀತಿಯಲ್ಲಿ ಭಕ್ತನಾಗಿರ್ತಕ್ಕಂಥ ಅರ್ಜುನ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನ ದೇಹದಲ್ಲಿ ಇಡೀ ಜಗತ್ತನ್ನು ನೋಡ್ತಾ ಇದ್ದಾನೆ. ಆ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲೂ ಭಗವಂತನನ್ನ ಕಾಣ್ತಾ ಇದ್ದಾನೆ. ಜಗತ್ತಿನಲ್ಲಿ ಭಗವಂತ, ಭಗವಂತನ ಒಳಗಡೆ ಒಂದು ಜಗತ್ತು, ಆ ಜಗತ್ತಿನಲ್ಲಿ ಮತ್ತೆ ಭಗವಂತ. ಹೀಗೆ ಆ ಭಗವಂತನ ಅದ್ಭುತ ಆಕಾರಗಳನ್ನ ಅರ್ಜುನ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ವಿಶ್ವರೂಪ, ಎಲೆ ಪರಿಪೂರ್ಣನಾದಂತ ರೂಪಿಯೇ, ಎಲೆ ಪರಿಪೂರ್ಣನಾದಂತ ರೂಪಿಯೇ, ಅನೇಕ ಬಾಹೂದರ ವಕ್ತ್ರಂ, ಅನೇಕ ಬಾಹುಗಳು, ಅನೇಕ ಉದರ ಹೊಟ್ಟೆಗಳು, ಅನೇಕ ವಕ್ತ್ರ ಬಾಯಿಗಳು, ಅನೇಕ ನೇತ್ರ ಕಣ್ಣುಗಳು, ಇವುಗಳನ್ನು ಹೊಂದಿರುವಂತಹ ತ್ವಾಂ ನಿನ್ನನ್ನು ಸರ್ವತಃ ಎಲ್ಲಾ ಕಡೆಯಲ್ಲೂ ಪಶ್ಯಾಮಿ ನೋಡುತ್ತಿದ್ದೇನೆ. ಅನಂತ ರೂಪಂ, ಕೊನೆಯಿಲ್ಲದ ರೂಪ, ಎಲ್ಲೆಡೆಯೂ ತುಂಬಿದ ರೂಪ. ನ ಅಂತಂ ತವ ನಿನಗೆ, ನ ಅಂತಂ ಕೊನೆ ಇಲ್ಲ, ನ ಮಧ್ಯಂ ಸ್ಥಿತಿಯೂ ಇಲ್ಲ, ನ ಪುನಃ ಆದಿಹಿ ಆದಿಯೂ ಇಲ್ಲ, ಅಂದ್ರೆ ಸೃಷ್ಟಿಯೂ ಇಲ್ಲ. ಹೀಗೆ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲದರಿಂದಲೂ ಅತೀತನಾದವನೇ ವಿಶ್ವೇಶ್ವರ, ಜಗತ್ತಿನ ಸ್ವಾಮಿಯೇ, ತ್ವಾಂ ಪಶ್ಯಾಮಿ ನಿನ್ನನ್ನು ನೋಡ್ತಾ ಇದ್ದೇನೆ. ಹೀಗೆ ಇಂತಹ ನಿನ್ನ ಅದ್ಭುತವಾದ ರೂಪವನ್ನು ನೋಡ್ತಾ ಇದ್ದೇನೆ. ಅಲ್ಲಿ ನೋಡಿ, ನ ಮಧ್ಯಂ ನ ಅಂತಂ ನ ಪುನಃ ಆದಿಹಿ ಅಂತ ಮೂರು ಕಡೆ ಕೊನೆ ಇಲ್ಲ, ಮಧ್ಯ ಇಲ್ಲ, ಆದಿ ಇಲ್ಲ ಅಂತ. ಒಂದೇ ಕಡೆ ಆದಿ ಮಧ್ಯ ಅಂತ ಇಲ್ಲ ಅಂತ ಒಮ್ಮೆ ನ ಅನ್ನೋದನ್ನ ಹೇಳಿದ್ರೆ ಸಾಕಿತ್ತು. ಪ್ರತ್ಯೇಕವಾಗಿ ಹೇಳುವ ಮೂಲಕವಾಗಿ ಅದರ ಬಗ್ಗೆ ಅಷ್ಟು ಆದರ ದೃಢವಾಗಿ ಭಗವಂತನಿಗೆ ಇದ್ಯಾವುದೂ ಕೂಡ ಇಲ್ಲವೇ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಹೇಳ್ತಕ್ಕಂಥದ್ದು ನಾಂತಂನ ಮಧ್ಯಂನ ಪುನಸ್ತವಾದಿಂ ಎಂಬುದಾಗಿ ಆಡತಕ್ಕಂಥ ಮಾತುಗಳು. ಅನೇಕ ಬಾಹೂದರ ವಕ್ತ್ರ ನೇತ್ರಂ, ವಕ್ತ್ರ ಕುಪ್ಲಸ್ತ್ರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ, ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು.